ತಕ್ಷಣ ಹಿಂಗ್ ಕವರ್ ಆಗ್ಬಿಡ್ಬೇಕು, ಚಟ್ನಿನೇ ಕಾಣಬಾರ್ದು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ನಾ ಯೂಟ್ಯೂಬ್ ಹೋದಾಗ ನಮ್ಮ ಮತ್ತೆ ಅರ್ಕೆ ಕಟ್ಕೊಂಡಿದ್ರು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಡ್ ಬರ್ತೀನಿ ಸುಜಿತ್ನ ಅಂತ ಹೇಳಿ. ಬಾರ್ಗೆ ನಿಂಗೆಲ್ಲ ಬರಲ್ಲ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಲೇಡೀಸ್ ಇದ್ರೆ ಪ್ಲೀಸ್ ಬನ್ನಿ ನಮ್ಮ ಜೊತೆ. ಮೇಡಮ್ ಇವ್ರಿಗೊಂದು ಬಳೆ ಕೊಡಿ ನೋಡಿ. ತಿನ್ನೋದು ಅಂದ್ರೆ ಮುಂಚೆನೆ ಬಂದ್ಬಿಟ್ಟಿರ್ತಾನೆ. ಸರ್ ಅರ್ಧ ಗಂಟೆ ದೇವ್ರ ದರ್ಶನ ಮಾಡಕ್ ಬಂದಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಇನ್ನೊಂದು ಹೊರೆಯಲ್ಲಿ ಇವಾಗ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗಿ ನೀವು ಅಂತ. ಆಯ್ತು, ಚೆಕ್ಔಟ್ ಮಾಡ್ಕೊಂಡು ಹೋಗ್ತೀವಿ. ಬಂದ್ ಕರೋ ಹಾತ್ ಜೋಡ್ಕೆ ಮೇ. ಅಲ್ಲ 5 ರೂಪಾಯಿ ಅಲ್ಲಿ ಕಮ್ಮಿ ಮಾಡಿಲ್ವಾ ಸರ್? ಯಾವ ರಾಮರಾಜ್ ಅಲ್ಲಿ ಎಷ್ಟಾಯ್ತು? 40 ರೂಪಾಯಿ ತೆಗೆದು 10 ರೂಪಾಯಿ ಜಾಸ್ತಿ ಮಾಡ್ತಾರೆ. ಗೈಸ್ ಒಳ್ಳೆ ಅದ್ಭುತ ದರ್ಶನ. ಒಂದು 5 ನಿಮಿಷದಲ್ಲಿ ದರ್ಶನ ಆಯ್ತು. ದೇವ್ರ ಮುಂದೆ ಒಂದು 5 ನಿಮಿಷ ನಿಂತಿದ್ವಿ. ಏನ್ ಊಟ ಹೊಡೆದಿದ್ದೀನಿ ಬ್ರೋ? ಏನ್ ಊಟ ಹೊಡೆದಿದ್ದೀನಿ? ಯಾವಾಗೂ ಮಕ್ಕರು ನನ್ನ ಬೇಕಂದ್ರೆ ಜಾಯಿನ್ ಆಗಿ. ಸ್ಯಾಟಿಸ್ಫ್ಯಾಕ್ಷನ್ ಏನ್ ಗೊತ್ತಾ? ಈ ಮಳೆ, ಈ ವೆದರು, ಮುಂದೆ ದೇವಸ್ಥಾನ, ಒಳ್ಳೆ ಇಡ್ಲಿ, ಇದೆಲ್ಲ ತಿನ್ಕೊಂಡು ಹೋಗಿ ಮಲ್ಕೊಬಿಡೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ನೋಡಿ ಹಾಡ್ಕೊಳ್ಳೋದು. ಇಲ್ಲಿ ಇದಾರೆ ನೋಡಿ, ಇಲ್ಲಿ ಟಿಪ್ ಹಾಕಿದೀನಿ, ಕಾಣಿಸ್ತಾ ಇಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ಮಂತ್ರಾಲಯದಿಂದ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದರ್ಶನ ಕೊಟ್ಟಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನೆನ್ನೆ ರಾತ್ರಿ ನಾವು ಬಂದು ಚೆಕ್ ಇನ್ ಆಗಿ ಏನೇನು ಮಾಡಿದ್ವಿ ಅನ್ನೋದನ್ನ ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ ಗೈಸ್. ಇಲ್ಲಿ ಬಂದು ಇವಾಗ ಜೋಳ ತಿಂತಾ ಇದ್ದೀನಿ ನೋಡಿ. ಹಸು ತಿನ್ಲಿ ಬಿಡಯ್ಯ. ಇದೆಲ್ಲ ಚೆನ್ನಾಗಿ ಮಾಡೋರು ನೋಡು. ಇದೆಲ್ಲ ನೋಡೇ ಇರಲಿಲ್ಲ ನಾನು ಬಂದಾಗ. ಓಕೆ ಗೈಸ್, ಏನು ತಿನ್ಬೇಕಂತ ಗೊತ್ತಾಗ್ತಲ್ಲ ನಮ್ಮ ಸಾಗರ್ಗೆ. ಚುರುಮುರಿ ತಿನ್ಬೇಕಂತ ಇವಾಗ. ಚುರುಮುರಿ ಎಲ್ಲ ಮತ್ತೆ ಮಂಡಕ್ಕಿ ಥರ. ಅಯ್ಯೋ, ಯಾರ್ಯಾರಿಗೆ ಏನೇನು ಬೈಕೆ ನೋಡಿ ಗೈಸ್. ಅಣ್ಣ ಏನೋ ತಗೊಂಡು ಅದನ್ನು ತಿನ್ನಕ್ಕೆ ಅಂತ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ತಗೊಂಡು ಹೋಗ್ತೀನಿ ಅಂದ್ರೆ ನಿಲ್ತಾರೆ. ಹಿಂಗೆ ಹಾಕ್ಬಿಡಿ. ತಲೆ ಮೇಲೆ ಹಾಕ್ಬಿಡೋಣ. ಹಾಕಿದ ತಕ್ಷಣ ಹಿಂಗ್ ಕವರ್ ಆಗ್ಬಿಡ್ಬೇಕು, ಚಟ್ನಿನೇ ಕಾಣಬಾರ್ದು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಗೈಸ್ ನಮ್ಮ ಸಾಗರ್ ತುಂಬ ಇಷ್ಟಪಟ್ಟು ಬಜ್ಜಿ ಮತ್ತು ಏನೋ ಅವಲಕ್ಕಿ ತಿಂತವನೆ. ಸೊ 60 ರೂಪಾಯಿ ಕೊಟ್ಟು ಚಟ್ನಿ ಹಾಕೋ ಎಕ್ಸ್ಟ್ರಾ. ಚಟ್ನಿಗೆ ನೀರು ಹಾಕೋರು, ಇಲ್ಲ ನೀರಿಗೆ ಚಟ್ನಿ ಹಾಕೋರು. ಗೈಸ್ ಇಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಇದೆ ಸರ್ವೈವ್ ಆಗೋದು. ಊಟ ನಮ್ಮ ಕರ್ನಾಟಕದಲ್ಲಿದ್ರೂ ಜಾಸ್ತಿ ಸರಿ ರಾಘವೇಂದ್ರ ಮಠಕ್ಕೆ ಬಂದಿರೋ, ಒಂದು 2-3 ಸರಿ ಅಷ್ಟೇ ರಾಘವೇಂದ್ರ ಮಠಕ್ಕೆ ಬಂದಿರೋದು. ಸೊ ಆದ್ದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಬನ್ನಿ ಹೋಗೋಣ. ಪೀಸ್ ಚೆನ್ನಾಗಿತ್ತಾ? ನೆಮ್ಮದಿ. ಬೆಳಗ್ಗೆ ಗೊತ್ತಾಯ್ತದೆ ನಿಮ್ದಿ. ಗೈಸ್ ಪಾಲಿಗೆ ಬಂದು ಪಂಚಾಮೃತ ಅಂದ್ಬಿಟ್ಟು ಚಪಾತಿ, ಇಡ್ಲಿ ಮತ್ತು ಚಿತ್ರಾನ್ನ ತಿಂತಾ ಇದೀವಿ. ಅದು ಇಲ್ಲಿ ಕರೆಕ್ಟಾಗಿ ಆರ್ಚ್ ಮುಂದೆ ಇಲ್ಲಿ ಒಂದು ತಳ್ಳೋ ಗಾಡಿ ಹಾಕೊಂಡಿದ್ರು, ಅದರಲ್ಲೇ ಹಾಕ್ಕೊಂಡು ಬರ್ಸ್ತಾ ಇದೀವಿ ಇವಾಗ. ಸ್ಯಾಟಿಸ್ಫ್ಯಾಕ್ಷನ್ ಏನ್ ಗೊತ್ತಾ? ಈ ಮಳೆ, ಈ ವೆದರು, ಮುಂದೆ ದೇವಸ್ಥಾನ, ಒಳ್ಳೆ ಇಡ್ಲಿ, ಇದೆಲ್ಲ ತಿನ್ಕೊಂಡು ಹೋಗಿ ಮಲ್ಕೊಬಿಡೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಓಕೆ ಗೈಸ್, ಸಡನ್ನಾಗಿ ಬಂದಿರೋದ್ರಿಂದ ನಾವು ಯಾವುದೇ ರೀತಿ ಪಂಚೆ ಆಗಲಿ ಇನ್ನೊಂದಾಗಲಿ ಏನೂ ತೊಗೊಂಡಿಲ್ಲ. ಸೊ ಇವಾಗ ತೊಗೋಬೇಕಂತ ಹೋಗ್ತಾ ಇದ್ವಿ. ಸೊ ಬನ್ನಿ, ಯಾವುದೋ ಒಂದು ಪಂಚೆ ಅಂಗಡಿ ಕಾಣಿಸ್ತಾ ಇದೆ, ತೊಗೊಂಬರೋಣ. ನೋಡಿದ್ರೆ ಯಾಕೋ ರೇಟ್ ಜಾಸ್ತಿ ಹೇಳ್ತಾನೆ ಅಂತ ಅಣ್ಣ. ಹಿಂಗೆ ಮಾಡಿಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ನೋಡಿರ್ಲಿಲ್ಲ ನಾನು, ಸಖತ್ತಾಗಿ ಮಾಡೋರು. ಕ್ರೇಜಿ ಅಲ್ಲ. ಬನ್ನಿ ಸಾಗರ್ ಮಾತಾಡಲ್ಲ. 150 ಕೊಡಿ. ಹೇಳೋಣ ಮಚ್ಚ, ಹೇಳೋ ಮಚ್ಚ. ಬಾರ್ಗೆ ನಿಂಗೆಲ್ಲ ಬರಲ್ಲ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಲೇಡೀಸ್ ಇದ್ರೆ ಪ್ಲೀಸ್ ಬನ್ನಿ ನಮ್ಮ ಜೊತೆ. ಬಾರ್ಗೇನ್ ಮಾಡಕ್ಕೆ. ಆಯ್ತು, ಅದು 120 ಮಾಡ್ಕೊಳ್ಳಿ. 120 ಮಾಡ್ಕೊಳ್ಳಿ. 120 ಇವ್ರ ಹೆಸರು 180 ಹೇಳಿದ್ರು. ಅವ್ರಿಗೂ ಬೇಡ, ನಂಗೂ ಬೇಡ. 160 ಮಾಡಿಸ್ಬಿಡೋಣ. ಆಯ್ತು ಬಿಡು, ಇನ್ನು 5 ರೂಪಾಯಿ ಎಕ್ಸ್ಟ್ರಾ ಕೊಡೋಣ. ನಾವು 150 ಕೇಳಿದ್ವಿ, 185 ಮಾಡ್ಕೊಳ್ಳಿ. 185 ಅವ್ರು 180 ಹೇಳಿದ್ರು, ನೀನು 185 ಹೇಳ್ತಾ ಇದೀಯಾ? ಅಯ್ಯಯ್ಯೋ, ನೀನ್ ಯಾರು? ನಾನು 200 ಹೇಳಿದ್ದೀನಿ, ಲಾಸ್ಟ್ 180 ಕೊಡು ಅಂತ ಹೇಳಿನಿ. ಸರ್ ನಾವು 170 ಕೊಡೋಣ. ನಮ್ಗೂ ಬೇಡ, ಅವ್ರಿಗೂ ಬೇಡ. ಇದು ಕರೆಕ್ಟ್ ಡೀಲ್. 170 ಎಷ್ಟಾಯ್ತು ಲೆಕ್ಕ ಹೇಳಿ ನೋಡೋಣ. ನಿನ್ ಸ್ಕಿಲ್ಸ್ ಸೂಪರ್ ಆಗೈತೆ. 170 to 340. ಅದು MRP ನೇ 500. 370, 870. ಇದು 200. 870, 1070. 1070. ಅದು 200. 120 ಹೇಳಿದ್ರೆ ಮತ್ತೆ 120. ಸರ್ ಅಲ್ಲ 5 ರೂಪಾಯಿ ಅಲ್ಲಿ ಕಮ್ಮಿ ಮಾಡಿಲ್ವಾ ಸರ್? ಯಾವ ರಾಮರಾಜ್ ಅಲ್ಲಿ ಎಷ್ಟಾಯ್ತು? 40 ರೂಪಾಯಿ ತೆಗೆದು 10 ರೂಪಾಯಿ ಜಾಸ್ತಿ ಮಾಡ್ತಾರೆ. ನಾನು ಲೆಕ್ಕ ಮರ್ತ್ಬಿಟ್ಟ. ಸರಿಯಾಗಿ ಹೇಳಿದ್ರಿ. 1200 ರೂಪಾಯಿ. ಓಕೆ ಗೈಸ್, ಇವಾಗ ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 2 ಪಂಚೆ,
ಆಮೇಲೆ ಒಂದು ನನಗೆ ರಾಮರಾಜ್ ತಗೊಂಡಿದ್ದೀನಿ, ಯಾಕಂದರೆ ಮುಂದಕ್ಕೆ ಯೂಸ್ ಆಗಲಿ ಅಂತ. ಇವ್ರು ಇವತ್ತು ಇದು ಹಾಕ್ಬಿಟ್ಟು ಇದನ್ನು ಬಿಸಾಕ್ಬಿಡ್ತಾರೆ ನನಗೆ ಗೊತ್ತು. ಇಲ್ಲ ನನಗೆ ಮಿನಿಸ್ಟರ್ 90 ಕಡಿಮೆ ಅದು ಬರಲ್ಲ ಏ ಸರ್ ಬನ್ನಿ ಸರ್, ಅವ್ನ ಲೆಕ್ಕಾಚಾರನೇ ಮಿಸ್ ಮಾಡ್ತಾನೆ, ಯಾಕೆ ಬರಲ್ಲ ಸರ್? ಸರ್ ಸ್ವಲ್ಪ ಕೇಳಿ, ನಿಮ್ಮಷ್ಟು ನೀವು ತೊಗೊಂಡೋದ್ರಿ ಏನು ಅದೇನು ಮತ್ತೆ ಏನು ಸರ್ ಅದು ಬರಲ್ಲ, ಅದು ಬಂದ್ರೆ ಕೊಡ್ತೀವಿ ಎಲ್ಲ ಅದ್ರಾಗ ಕಡಿಮೆ ಮಾಡಿ ಮತ್ತೆ ಅದ್ರಾಗ 90 ಕಡಿಮೆ ಮಾಡಿದ್ರೆ ಎಲ್ಲ ಇದಾಗುತ್ತೆ. ಏನು ಅನ್ಕೊಂಡ್ ಅದಕ್ಕೆ ನಮಗೆ ಚೌಕಾಸಿ ಮಾಡಕ್ಕೆ ಬರಲ್ಲ. ಮಾಡೋದು ಮತ್ತೆ ಕಡಿಮೆ ಮಾಡಿದ್ರೆ ಹೆಂಗೆ ಸರ್, ಬರ್ಬೇಕಲ್ಲ ಸರ್ ನಮ್ಗೆ. ಓಕೆ ಗೈಸ್, ಅಂತೂ ಇಂತೂ ಪಂಚೆ ಗಿಂಚೆ ಎಲ್ಲ ತೊಗೊಂಡು ಇವಾಗ ರೂಮ್ ಕಡೆ ಓಡೋಣ ಬನ್ನಿ. ಆಲ್ರೆಡಿ ಒಂದು ರೂಮು ಕೂಡ ಮಾಡಿದ್ದೀವಿ, ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ರೂಮ್ ಕಡೆ ಹೋಗಿ ಇವಾಗ ತಿಂದ್ವಲ್ಲ, ಅದು ಯಾಕೋ ಸೆಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಜ್ಯೂಸ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ನಾನು. ಜ್ಯೂಸ್ ಇದು ಬರೀ ಕರ್ನಾಟಕ ಗಾಡಿಗಳೇ. ಇದು ನಮಗೆ ಮಂತ್ರಾಲಯ ಅಂತ ನೆನೆಸ್ತಾ ಇಲ್ಲ, ಎಲ್ಲಿ ನೋಡಿದ್ರು ಕರ್ನಾಟಕ ಗಾಡಿನೇ, ಯಾವ ಕಡೆ ಯಾವ ದಿಕ್ಕಾದ್ರೂ ನೋಡು ನೋಡಿ. ಚೆನ್ನಾಗ್ಬಿಟ್ಟ. ಇವಾಗ ಇದೆಲ್ಲ ಟ್ರೈ ಮಾಡೋಣ ಗೈಸ್. ನಾವು ಒಂಥರ ಸ್ಟ್ಯಾಂಡರ್ಡು, ಲೋಕಲ್ಗೆ ಲೋಕಲ್ಲು ಇದೆಲ್ಲ ಟ್ರೈ ಮಾಡ್ತಾ ಇರಬೇಕು. ಡ್ರೈ ಫ್ರೂಟ್ಸ್, ಬಾದಾಮಿ ಹಾಕ್ದ ಅಣ್ಣ. ಓಕೆ ಆಗಿ ಗುಲ್ಕನೆ ಕ್ಯಾ ಆಮೇಲೆ ಅವ್ರ ಕೆಳಗಡೆ ದ್ರಾಕ್ಷಿ ಅವ್ರ ಹೇಗೆ ಏನಿದು? ಬಾದಾಮ್ ಮಿಲ್ಕ್. ವಾವ್, ಡ್ರೈ ಫ್ರೂಟ್ ಸ್ಪೆಷಲ್ ಫಲೂಡಾ ರೆಡಿ ಗೈಸ್. ಸಿಂಪಲ್ ಕಾನ್ಸೆಪ್ಟು. ಈ ವರಾಹಿ ಗ್ರ್ಯಾಂಡ್ ಅಂತ ಒಂದು ಹೋಟ್ಲಿಗೆ ಯಾರೋ ಕರ್ಕೊಂಬಂದ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದು 1,500 ರೂಪಾಯಿಗೆ ನಮ್ಮ ಸಾಗರು AC ರೂಮ್ ಮಾತಾಡಿಲ್ವಾ ಸಾಗರ್? ಇವಾಗ 1,500 ರೂಪಾಯಿಗೆ ರೂಮು ಕೊಟ್ಟರು. 2,000 ರೂಪಾಯಿ ಕೇಳಿದ್ರು ಗೈಸ್. ಏನಕ್ಕೆ? ವಿತ್ ಸೆಕ್ಯೂರಿಟಿ ಡೆಪಾಸಿಟ್ 500 ರೂಪಾಯಿ. ಹೇಳಿರಲಿಲ್ಲ, ಆಯಿತು ಬಿಡಿ ಕೇಳಿದ್ರು, ನಾನು ಕೊಡಲೂ ಇಲ್ಲ, ಯಾಕಂದರೆ ಅವ್ರು ಹೇಳಿಲ್ಲ. ನಾನು 6 ಗಂಟೆಗೆ ಚೆಕ್ಔಟ್ ಆಗ್ತೀನಿ ಅಂದೆ, 6:30ಗೆ PR ಆಫೀಸಿಂದ ಕಾಲ್ ಬರುತ್ತೆ ಅಂತ ಹೇಳಿದ್ರು. ನಾನೇ ಅಂದೆ ಸರಿ 6:30 ಆಗಲ್ಲ ಸರ್, ಒಂದು 7 ಗಂಟೆ 6:30 7 ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ, ಅರ್ಧ ಗಂಟೆ ಆಗಲ್ಲ ಹಂಗೆ ಹಿಂಗೆ ಅಂತ ಕಿರ್ಚಾಡಕ್ಕೆ ಶುರು ಮಾಡಿದ್ರು. ಸರ್ ಅರ್ಧ ಗಂಟೆ ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಇವಾಗ 1,500 ರೂಪಾಯಿಗೆ ಅಣ್ಣ AC ಹಾಕಲ್ಲ ಅಂತ ಕೂತವನೆ. 11 ಗಂಟೆ ರಾತ್ರಿಲಿ 11:15 ಇವಾಗ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗಿ ನೀವು ಅಂತ. ಆಯಿತು, ಚೆಕ್ಔಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕಾರ್ ತೆಗಿಬೇಕು, ತಗ್ಸಿ ಸರ್, ನಮ್ಗೆ ಗೊತ್ತು ಮುಂದಕ್ಕೆ ಏನು ಮಾಡ್ಬೇಕಂತ. ಆ್ಯಂಡ್ ಇದೇ ನಮ್ಮ ರೂಮು ಫುಲ್ ಗಲೀಜು ಮಾಡಿಬಿಟ್ಟಿದ್ದೀನಿ. ನಿನ್ನೆ ರಾತ್ರಿ ರೂಮ್ ಟೂರ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಈ ಒಂದು ಚಿಕ್ಕ ರೂಮ್ಗೆ ಗೈಸ್ ಲಿಟ್ರಲಿ ಎಷ್ಟು ಅಂತ ಹೇಳಿದ್ರೆ 3,500. ಯಪ್ಪ, ಏನು ಮಾಡೋಕ್ಕಾಗಲ್ಲ ಗೈಸ್. ಓಕೆ ಗೈಸ್, ಇವಾಗ ದರ್ಶನಕ್ಕೆ ಹೋಗೋ ಸಮಯ. ಸೊ ನಿನ್ನೆ ಎಷ್ಟೊಂದು ರೂಮ್ಸ್ಗಳು ಅವೈಲೇಬಲ್ ಇತ್ತು, ಇವತ್ತು ನೋಡಿ ಎಲ್ಲ 0 ಆದರೂ ಸಿಕ್ಕಾಬಿಟ್ಟೆ ಸ್ಕ್ಯಾಮು ಗೈಸ್. ಪರಿಚಯ ಇಲ್ಲ ಅಂತ ಹೇಳಿದ್ರೆ ಏನೂ ಆಗೋಲ್ಲ. ವರ್ಕೌಟಿಂಗ್ ವ್ಯವಹಾರ ಅಲ್ಲೆಲ್ಲ ಒಂದು ಕಡೆ ಹೋದೆ, 5,000 ರೂಪಾಯಿ ಅಂತ ಒಂದು ರೂಮು. ಯಪ್ಪ, ಬೆಳಿಗ್ಗೆ 6 ಗಂಟೆ 5,000 ರೂಪಾಯಿ ರೂಮ್ ಹೇಳಿದ್ರೆ ಹಿಂಗೆ ಇನ್ನೇ ವೇಸ್ಟು. ಫೈನಲಿ ಟು ರಾಘವೇಂದ್ರ ಸ್ವಾಮಿ ಮಠ. ಸೋ ಲಾಂಗ್ ಟೈಮ್, ಎಷ್ಟೊಂದು ದಿನ ಆಗ್ಬಿಡ್ತೀವಿ ಗೈಸ್ ಈ ಕಡೆ ಬಂದು. ನಾನು ಯೂಟ್ಯೂಬ್ ಹೋದಾಗ ನಾನು ಮತ್ತೆ ಅರ್ಕೆ ಕಟ್ಕೊಂಡಿದ್ರು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಬರ್ತೀನಿ ಸುಜಿತ್ನ ಅಂತೇಳಿ. ಸೊ ಇವತ್ತು ಅವ್ರು ಬರೋಕ್ಕಾಗಿಲ್ಲ, ನಾನು ಬಂದಿದ್ದೀನಿ. ಅವರು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳೋರು. ಅವ್ರದ್ದೊಂದು ಅರ್ಕೆ ಇದೆ ಅಂತ. ಹಾಂ, ಆದರೂ ತುಂಬ ಜನ ರಾಯರು ಹೋಗ್ತಿರ್ತಾರಲ್ಲ, ಎಲ್ಲ ಹೆಜ್ಜೆ ನಮಸ್ಕಾರ ಆಗ್ತಾರಲ್ಲ. ಏನು ದರ್ಶನ ಆಗೋರು 5 ನಿಮಿಷಕ್ಕೆ ಆಗೋಯ್ತು. A few moments later. ಗೈಸ್, ಒಳ್ಳೆ ಅದ್ಭುತ ದರ್ಶನ. ಒಂದು 5 ನಿಮಿಷದಲ್ಲಿ ದರ್ಶನ ಆಯಿತು. ದೇವ್ರ ಮುಂದೆ ಒಂದು 5 ನಿಮಿಷ ನಿಂತಿದ್ವಿ. ಖುಷಿ ಅಂದರೆ ಖುಷಿ. ಆರಾಮಾಗಿ ಒಂದು 3 ರೌಂಡ್ ಪ್ರದಕ್ಷಿಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಆಚೆ ಬಂದು ಚಪ್ಪಲಿ ಹಾಕೊಂಡು ಓಡ್ತಾ ಇದ್ವಿ. ಏನು ದರ್ಶನ ಆಯಿತು ಗೊತ್ತಾ, ಸೂಪರ್. ಪ್ರಪ್ರಥಮ ಬಾರಿಗೆ ಸಾಗರ್ ಅವರು ನಮ್ಮ ಲಗೇಜ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಅದೇ ಸೈಕಾಗಿದ್ದು ನನಗೆ. ಹೋಗಿ ಗೈಸ್, ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಎಲ್ಲೋ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿ, ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾಷ್ಟ ಮಾಡುತ್ತೆ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಬೇರೆ ಇದೆಯಲ್ಲ ಅದಕ್ಕೆ. ಏನು ಸಾಗರ್, ಏನು ಮಾಡ್ತಾ ಇದೆಯಾ? ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ನೋಡ್ತಾ ಇದೆಯಾ? ಎಲ್ಲ ಮಿಕ್ಸಾ ಇವತ್ತು? ಹಾಂ, ನಾಷ್ಟ ರೆಡಿ. ಹಂಗೆ ನಮ್ಮ ಡಯಟ್ ಓಕೆ ಗೈಸ್, ಬೆಂಗಳೂರಿಂದ ಬಂದಿದ ತಕ್ಷಣ ಮಾಡ್ತಾರೋ ಮೊದಲನೇ ಕೆಲಸನೇ ಅಲ್ಲ ನಾವು ಬೆಂಗಳೂರಿಂದ ಬಂದಿಲ್ಲ. ಸಾರಿ ಓಕೆ, ನಾವು ಬಂದಿರೋದು ಮಂತ್ರಾಲಯದಿಂದ.
ಗೈಸ್ ಕ್ಯಾಲಿಫೋರ್ನಿಯಾ ಬರಿಟೋಗಿ ಬಂದು ಇವಾಗ ಮಶ್ರೂಮ್ ತಿಂತಾ ಇದೀವಿ ನೋಡಿ. ತಿನ್ನೋದು ಅಂದ್ರೆ ಮುಂಚೆನೆ ಬಂದ್ಬಿಟ್ಟಿರ್ತಾನೆ. ಹಾಂ ನೋಡಿ, ಮಶ್ರೂಮ್ಗೆ ಪನ್ನೀರ್ ಹಾಕ್ಸ್ಕೊಂಡು ಮಚ್ಚ ಅವ್ನು ಏನು ಮಾಡಿದ್ದೆ ಹೇಳೋ ಮಚ್ಚ ಗ್ರೂಪಲ್ಲಿ ಏನು ಮಾಡಿದ್ದೆ ಹೇಳೋ ಮಚ್ಚ. ಗೈಸ್ ಇವ್ರಿಗೆ ಫಸ್ಟ್ ಟೈಮ್ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ. ಗ್ರೂಪಲ್ಲಿ ಟ್ರಿಪ್ಪಿಗೆ ಮ್ಯಾನೇಜ್ ಮಾಡೋ ಅಂತ ಕೊಟ್ಟರೆ ಯಾರೋ ಒಬ್ರು ಮೆಸೇಜ್ ಮಾಡೋರೆ, ಬ್ರೋ ನಮ್ದೊಂದು ಪೇಮೆಂಟ್ ಆಗಿದೆ ಇನ್ನೂ ಆ್ಯಡ್ ಮಾಡಿಲ್ಲ ಅವ್ರನ್ನ ಅಂತ. ಇವನು ಒಂದು ಮೆಸೇಜ್ ಇಷ್ಟು ನೀಟಾಗಿ ಕಳ್ಸವನೆ ಅಂದರೆ, ಹಲೋ ಐ ಹ್ಯಾವ್ ಸೆಂಟ್ ಇನ್ವೈಟ್ ಲಿಂಕ್ ಜಾಯಿನ್. ಐ ಹ್ಯಾವ್ ಸೆಂಟ್ ದ ಇನ್ವೈಟ್ ಲಿಂಕ್ ಅಂತ ಕಳ್ಸಿರೋದು ಅಷ್ಟೇ. ಹಲೋ ಐ ಹ್ಯಾವ್ ಸೆಂಟ್ ಇನ್ವೈಟ್ ಲಿಂಕ್ ಅಷ್ಟೇ, ಬೇಕಂದ್ರೆ ಜಾಯ್ನ್ ಆಗಿ. ಈ ನನ್ನ ಮಗನ ಮಚ್ಚ, ಈ ನನ್ನ ಮಗನ ಕೊಡಲೇಬಾರ್ದು ಕಣೋ, ಕಸ್ಟಮರ್ ಹ್ಯಾಂಡ್ಲಿಂಗ್ಗೆ ಬರಲ್ಲ ಇವನಿಗೆ. ಮನೆಗೆ ಇಷ್ಟು ತಿನ್ನೋಣ ಇವಾಗ. ಇಷ್ಟು ಚೆನ್ನಾಗಿ ತಿನ್ಕೊಂಡು ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಏನಿದು ಕಾಫಿ ಬೀಜ ಅದನ್ನೂ ಎತ್ಕೊಂಡು ತಿಂತಾ ಇದೆಯಾ? ಏನೋ ಶಿಷ್ಯ ನೀನು, ಇಲ್ಲೇ ಚೆನ್ನಾಗಿ ಗಡತ್ತಾಗಿ ತಿನ್ಬಿಟ್ಟು ಇಲ್ಲೂ ಬಂದು ಕಾಫಿ ಬೀಜ ಎತ್ಕೊಂಡು ತಿಂತಾ ಇದೆಯಲ್ಲ ಸುಜಿ. ಸ್ಟಾರ್ ಬಾಕ್ಸಿಂದ ಬಂತು, ಏನೇನೋ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ ಅವ್ರು. ಅಷ್ಟೆಲ್ಲ ಇಡ್ಸಲ್ಲ ಸರ್ ಆ ಕಪ್ಗೆ ಅಂದ್ಬಿಟ್ಟು ಮಾಡ್ತಾವ್ರೆ. ಆಯ್ತು ಕುಡಿಯೋ. ಕುಡಿತಾರೆ ನೋಡಿ, ಅರ್ಧ ಲೀಟ್ರ್ ಹೇಳ್ದ. ಗೈಸ್ ಅಲ್ಲಿಂದ ಡೈರೆಕ್ಟ್ ಬಂದಿರೋದು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಇವಾಗ ನೆಕ್ಸ್ಟು ಫುಲ್ಲು ಹೆಡ್ ಮಸಾಜ್ ಎಲ್ಲ ಮಾಡಿಸ್ಕೊಂಡೆ ಇವತ್ತು ನೋಡಿ. ಹೀಗೆ ಗೈಸ್ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಜೀವ ವಿನಯ್ ಅವ್ರದ್ದು ಒಂದು ಕಾಂಟೆಂಟ್ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅವ್ರ ಚಾನಲಲ್ಲಿ ಒಂದು ಜೀವ ವಿನಯ್ ಅವ್ರದ್ದು ಕಾಂಟೆಂಟ್ ಅಲ್ಲ, ಜೀವ ವಿನಯ್ ಅವ್ರ ಚಾನಲ್ಗೆ ಒಂದು ಕಾಂಟೆಂಟ್. ಆಯ್ತಣ್ಣ ಆಯ್ತು, ಹೊಡಿಬೇಡಿ. ಸೊ ಅವ್ರ ಚಾನಲ್ಗೆ ಒಂದು ಕಾಂಟೆಂಟ್ ಶೂಟ್ ಮಾಡಕ್ಕೆ ಹೋಗ್ತಾ ಇದೀವಿ, ಒಂದು ಚಾಲೆಂಜ್ ವಿಡಿಯೋ ಮಾಡೋಕ್ಕೆ. ಸೊ ಆದಷ್ಟು ಬೇಗ ಅವ್ರ ಚಾನಲಲ್ಲಿ ನಾವು ಕಾಣಿಸ್ಕೊಂತೀವಿ. ಸೊ ಅದು ನಮಗೆ ಒಂಥರ ಹೆಮ್ಮೆ ಇದ್ದಂಗೆ. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ನಾವು ಪರವಾಗಿಲ್ಲ. ಇಲ್ಲ 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 ಅಣ್ಣ, ನೀವು ಇವಾಗ ನೋಡಿ ನಮಗೆ ನಮ್ಮಂತ ಒಂದು ಚಿಕ್ಕ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಕರೆದು ನೀವು ಒಂದು ಚಾನ್ಸ್ ಕೊಡ್ತೀರಾ ಅಂದ್ರೆ ಅದು ಚೀನಿ ಹಾಕೊಂಡಿಲ್ಲ ಒಳ್ಳೇದಾಯ್ತು ಬಿಡು. ಚಿಕ್ಕ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಕರೆದು ನೀವು ಚಾನ್ಸ್ ಕೊಡ್ತೀರಾ ಅಂದ್ರೆ ಅದು ದೊಡ್ಡ ವಿಷಯನೇ. ಸೊ ಅಷ್ಟೇ, ಇನ್ನೇನಿಲ್ಲ. ಅದರಂತ ದೊಡ್ಡ ವಿಷಯ ಇನ್ನೇನಿದೆ ಹೇಳಿ. ಸೊ ಖುಷಿ ಆಗುತ್ತೆ. ನಾವು ಆದಷ್ಟು ಬೇಗ ಎಲ್ಲ ಏನೇನೋ ಚಿಕ್ಕವರು ಅಂದ್ಬಿಟ್ಟೆ ನನ್ಗೆ ಯಾವಾಗ ಊಟ ಹೊಡಿತಿರ್ತಾರೆ. ಏನ್ ಊಟ ಹೊಡೆದಿದ್ದೀನಿ ಬ್ರೋ? ಏನ್ ಊಟ ಹೊಡೆದ? ಯಾವಾಗೂ ಮಕ್ಕರು ನನ್ನ ಒಂದಿನ ಆದ್ರೂನು ಬ್ರೋ ನೀವ್ ಯಾವತ್ತು ಹೀರೋನೇ ಬ್ರೋ. ನಾನು ಯಾವತ್ತು ಹೀರೋನೇ, ಅಪ್ಪನ ಜೊತೆ ಸೇರಿದಾಗೆಲ್ಲ ಜೀರೋ. ಇಲ್ಲ ಅವ್ರು ಯಾವತ್ತು ಹೀರೋನೇ, ಬಟ್ ನಾವು ಹಂಗೆ ಕಾಲು ಎಳಿತಾ ಇರ್ತೀವಿ ಅಷ್ಟೇ, ಏನಿಲ್ಲ. ನೀವು ನಮ್ಮ ಕಾಲು ಎಳಿತೀರೋ, ನಾವು ನಿಮ್ಮ ಕಾಲು ಎಳಿತೀವಿ, ಅದು ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೋಡಿ, ನೀವು ಎಳ್ದಿಲ್ಲ ಅಂದ್ರೂ ಎಳಿತಾ ಇರ್ತೀನಿ, ನಾನು ಎಳಿತೀನಿ ಬ್ರೋ. ಇವಾಗ ಗಂಡ ಹೆಂಡ್ತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಂಗೆ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ನಾವು ನಿಮ್ಗೇನೋ ಒಂದು ಹೇಳ್ತೀವಿ, ನೀವು ನಮ್ಗೇನೋ ಒಂದು ಹೇಳ್ತೀರಾ. ಇವಾಗ ನೋಡಿ ಗ್ರೂಪಿಂದ ನೀವು ತೆಗೆದಿರಿ, ನಾನು ಬೇಜಾರು ಮಾಡ್ಕೊಂಡೆ. ನೀವು ಸಾರಿನೇ ಕೇಳಲಿಲ್ಲ ನನಗೆ. ಅಲ್ಲಿ ಏನು ಅಲ್ಲಿ ಗ್ರೂಪ್ ವರ್ಕ್ ಆಗ್ತಾ ಇಲ್ಲ, ಯಾಕೆ? ಮಾಡ್ಬಿಟ್ರಲ್ಲ ಎಲ್ಲ. ಓಕೆ ಗೈಸ್, ಇವಾಗ ಚಾಲೆಂಜ್ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮೀನು ಮೇಲೆ ಕುತ್ಕೊಂಡಲ್ಲ ಮಿನಿ ವ್ಲಾಗ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹೆಂಗಿದೆ ನಮ್ಮ ವಾಲ್ ಪೇಪರು? ಚೆನ್ನಾಗಿದೆ ಅಲ್ಲ? ಒಂದು ಮಿಸ್ಸಿಂಗ್ ಇದೆ ಅದರಲ್ಲಿ. ಇಲ್ಲ ಇಲ್ಲ, ನನ್ನ ಲೈಫಲ್ಲಿ ಏನು ಮಿಸ್ಸಿಂಗ್ ಇಲ್ಲ, ನಿಮ್ಮ ಲೈಫಲ್ಲಿ ಇಲ್ಲ ಅಲ್ಲ ಅಲ್ಲ ಆಕ್ಚುಲಿ ಒಂದು ಮಿಸ್ಸಿಂಗ್ ಇದೆ. ಏನು? ನಾನು. ಕರೆಕ್ಟ್ ಇಲ್ಲ, ಇವ್ರು ಆತರದವ್ರಲ್ಲ, ಆ ಥರ ಅನ್ಕೋಬೇಡಿ. ನೋಡಿ ಹಾರ್ಟ್ ಒಳಗೆ ಇಲ್ಲಿ ಇದಾರೆ ನೋಡಿ, ಇಲ್ಲಿ ಇದು ಹಿಂಗ್ ಇದು ಜಿಪ್ ಹಾಕಿದೀನಿ ಕಾಣಿಸ್ತಾ ಇಲ್ಲ, ಇಲ್ಲಿ ಜಿಪ್ ಬಿಚ್ಚಿದ್ರೆ ಅಲ್ಲೇ ಇರ್ತಾರೆ. ನೋಡಿ ಆಂಟಿ, ಬರೀ ಪೋಲಿ ಮಾತಾಡೋದು. ನೀವು ವ್ಲಾಗ್ ನೋಡ್ತೀರಾ ಅನ್ನೋದು ಗೊತ್ತು. ನೋಡಿ ಆಂಟಿ, ನೀವ್ ಇಷ್ಟೆಲ್ಲ ಹೇಳಿದ್ರು ಈ ಅಪ್ಪ ಹಿಂಗೆ ಕೆಟ್ಟದಾಗ ಮಾತಾಡ್ತಾರೆ. ಅಮ್ಮ ಜೀವ ವಿನಯ್ ಸೇರ್ಕೊಂಡ್ರೆ ಇಬ್ಬರು ಉಗಿತಾ ಇರ್ತಾರೆ. ಇವ್ರು ಹೆಂಗೆ ಅಂದ್ರೆ ಇವ್ರದೆಲ್ಲ ಫುಲ್ ಫ್ಯಾಮಿಲಿ ಆಡಿಯನ್ಸ್. ನಮ್ದೆಲ್ಲ ಮೊನ್ನೆ ಯಾರೋ ಮೆಸೇಜ್ ಆಗ್ತವ್ರೆ, ಯಾಕೆ ಬ್ರೋ ಅಷ್ಟೆಲ್ಲ ಕಟ್ ಮಾಡ್ತಾ ಇದ್ರಾ, ಫಿಲ್ಟರ್ ಮಾಡ್ತಾ ಇದ್ದೀರಾ, ನೀವು ಮುಂಚೆ ಹಿಂಗಿರ್ಲಿಲ್ಲ ಅಂತ. ಅಯ್ಯೋ, ನಾನೇನಾದ್ರೂ ಹಂಗೆ ಹಾಕ್ಬಿಟ್ರೆ ಅಷ್ಟೇ ಜನ ಆಮೇಲೆ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ವಿನಯವರ ಮನೆ ಹೋಗ್ತಾರೆ ಅಂತ ಅನ್ಕೊಂಡು ಆದಷ್ಟು ಕಟ್ ಮಾಡ್ತಾ ಇದೀನಿ ಗೈಸ್. ಇವಾಗ ಏನೇನು ಆಗ್ತಿದ್ದೀನಲ್ಲ ಅದು ಸ್ವಲ್ಪ ಕಟ್ ಮಾಡಕ್ ಆಗದೆ ಇರೋದಲ್ಲ ಹಂಗೆ ಆಗ್ತಿದ್ದೀನಿ. ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಕಟ್ ಮಾಡಿದೀನಿ. ಇಲ್ಲ ಕಟ್ ಮಾಡ್ದೆ ಹಾಕೋತಾರ ಬಿಟ್ಬಿಟ್ಟಿದ್ರೆ ಅಷ್ಟೇ. ನನ್ನ ಇವಾಗ ಒಳ್ಳೆ ದಾರಿಗೆ ತರ್ತಾ ಇದೀನಿ, ದಯವಿಟ್ಟು ಬೇರೆಯವರು ಬೇಜಾರು ಮಾಡ್ಕೋಬೇಡಿ. ಸುಜಿತ್ನ ಒಂದಿನ ಪರಿವರ್ತನೆ ಆಗಿರೋಂತ ಸುಜಿತ್ನ ತೋರಿಸ್ತೀನಿ, ನಿಮ್ ಮುಂದೆ ಇಡ್ತೀನಿ ಆದಷ್ಟು ಬೇಗ. ನಾವ್ ಯಾಕೆ ಒಂದು ಸೀರೀಸ್ ಮಾಡಬಾರ್ದು? ಏನಂತ? ನಿಮ್ಮನ್ನ ಪರಿವರ್ತನೆ ಮಾಡೋದು ನಾವು ಮಾಡ್ಬೋದು ಅಲ್ಲ ಗೈಸ್? ಯಾರು ನಿಜವಾಗ್ಲೂ ಈ ಪರಿವರ್ತನೆ ಬೇಕು ಅನ್ನೋರು ಕಮೆಂಟ್ ಹಾಕಿ. ಒಂದ್ ಸೀರೀಸ್ ಸುಜಿತ್ ವಿತ್ ವಿನಯ್, ಅಲ್ಲ ವಿನಯ್ ವಿತ್ ಸುಜಿತ್, ಬೇಡ ಸುಜಿತ್ ವಿತ್ ವಿನಯ್.
ಇವಾಗ ಪರಿವರ್ತನೆ ನಾನಾಗ್ತೇನೆ, ನೀವ್ ಆಗ್ಬಿಟ್ರೆ ನಾನಂತೂ ಆಗಲ್ಲ ಅವನು. ಹೌದಾ? ಬಾಂಡ್ ಪೇಪರ್ ಮೇಲೆ ಬರ್ಬಿಡ್ತೀನಿ. ಏನಪ್ಪ ನೋಡೋಣ ಯಾರಾಗ್ತಾರೆ ಯಾರಾಗಲ್ಲ ಅನ್ನೋದನ್ನ. ಸೊ ನೋಡೋಣ, ಇದ್ರ ಬಗ್ಗೆ ಯೋಚನೆ ಮಾಡೋಣ. ಸದ್ಯಕ್ಕೆ ಇವಾಗ ಹೋಗಿ ಶೂಟ್ ಮಾಡೋಣ ಬನ್ನಿ. ಫುಲ್ಲು ದುಡ್ಡು ಸಂಪಾದನೆ ಮಾಡೋರೆ ಗಾಯ್ಸ್. ಓಹೋ ಏನ್ರಿ ಕಿಂಡಲ್ ಮಾಡ್ತಾ ಇದ್ದೀರಾ? ಓಕೆ ಗೈಸ್, ಚಾಲೆಂಜ್ ವಿಡಿಯೋ ಎಲ್ಲ ಮುಗಿಸಿ ಮಲ್ಲೇಶ್ವರ ಮೇಲೆ ಬಂದು ಊಟ ಗೀಟ ಮಾಡಿಕೊಂಡು ಇವಾಗ ಹೇಗೆ ನಿಂತಿದ್ದೀವಿ. ಸೊ ಇವತ್ತಿನ ಚಾಲೆಂಜ್ ವಿಡಿಯೋ ನಾವು ಏನು ಮಾಡಿದ್ದು ಅಂತ ಹೇಳಿದ್ರೆ, ₹1 ಇಟ್ಕೊಂಡು ₹1 ಕಾಯಿನ್ ಇಟ್ಕೊಂಡು ಯಾರು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಅಂತೇಳಿ. ಸೊ ಆ ಚಾಲೆಂಜಲ್ಲಿ ಯಾರು ಗೆದ್ದಿದ್ದಾರೆ ಏನು ಎತ್ತ ಅನ್ನೋದೆಲ್ಲ ಇವ್ರ ವಿಡಿಯೋದಲ್ಲಿ ಬರುತ್ತೆ, ಕಾಯ್ತಾ ಇರಿ. ಇಷ್ಟು ದಿನ ಮಲ್ಲೇಶ್ವರಂ ಬಂದ್ರು ಒಂದಿನ ಈ ಥರ ಒಳಗಡೆ ಎಲ್ಲ ಬಂದು ಅದು ನೀಟಾಗಿ ಹಿಡಿದಿದೆ. ಆಯ್ತಣ್ಣ, ಹಾಂ ಹೇಳಿ. ಒಂದಿನ ಇಲ್ಲೆಲ್ಲ ಬಂದೆ ಹೋಗ್ಬೋದಾ ಮೇಡಮ್? ಇವ್ರಿಗೊಂದು ಬಳೆ ಕೊಡಿ. ಯಾಕ್ರಿ ನಗ್ತೀರಾ? ಪಾಪ ಅವ್ರು ಹಾಕೊಳ್ಳೋದ್ರ ತಪ್ಪೇನು? ಹಾಂ ಹಾಂ, ಇವಾಗ ಅಲ್ಲಿ ನೈಟಿ ಕೊಡಿಸ್ದೆ, ಈ ಬಳೆ ಕೊಡಿಸ್ತಾ ಇದ್ದೀನಿ. ಬ್ರೋ ಕುಚ್ಚು ಚೌಲಿ ಎಲ್ಲ ಏನಾದರೂ ಬೇಕಾ ಬ್ರೋ? ಅವ್ರಿಗೊಂದು ಬಳೆ ತೋರಿಸಿ ಚೆನ್ನಾಗಿರೋದು. ಆದರೂ ಬಂದು ನಮ್ಮ ಯಾವುದೊಂದು ಬಳೆ ಬೇಕು ಅಂತ ಇಲ್ಲಿ ಕಳಿಸಿದ್ರು. ಫಸ್ಟ್ ಟೈಮ್ ಬಳೆ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕೊಡಿ, ಥ್ಯಾಂಕ್ ಯು ಸರ್. ಓಕೆ ಗೈಸ್, ಅಂತೂ ಇಂತೂ ಫೈನಲ್ಲಿ ಎಲ್ಲ ಶೂಟೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನೆ ಕಡೆ. ಸೊ ಇದು ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ ಅಷ್ಟೇ ಗೈಸ್. ಸೊ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಕಾಲಕ್ರಮೇಣ ನಿನ್ನೆಯಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಆಗೋಯ್ತು. ಮಿನಿ ವ್ಲಾಗ್ ಮಾಡಬೇಕು, ಇದನ್ನು ಮಾಡಬೇಕು, ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇನ್ನೊಂದು ಸರಿ ಲಾಸ್ಟ್ 5 ರಿಂದ 6 ಸ್ಲಾಟ್ ಅಷ್ಟೇ ಬಾಕಿ ಉಳಿದಿರೋದು ಟ್ರಿಪ್ಗೆ. ಯಾರ್ಯಾರು ಜಾಯ್ನ್ ಆಗಿಲ್ಲ ಟ್ರಿಪ್ಗೆ ಬೇಗ ಜಾಯ್ನ್ ಆಗ್ಬೋದು ದೂದ್ಸಾಗರ್ಗೆ. ಸೊ ಟ್ರಿಪ್ ಐಟರ್ನರಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 24ನೇ ತಾರೀಕು ಸಂಜೆ 6-6:30 ಅಷ್ಟರಲ್ಲಿ ಹೊರಡುವಂಥದ್ದು. ನಾವು ಬರೋದು ಸೋಮವಾರ ಅರ್ಲಿ ಮಾರ್ನಿಂಗು. ಮಸ್ತ್ ಮಜಾ ಮಾಡ್ಬೋದು. ಬೆಸ್ಟ್ ಟ್ರಿಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.